ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸುನಿಲ್ ಮಿರಾಕಲ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮುಖ ತೋರ್ಸಂಗಿಲ್ಲ ರೀ, ಜಸ್ಟ್ ವಿಡಿಯೋ ಅಷ್ಟೇ ಮಾಡ್ತೀನಿ. ಅದು ನಮ್ಮ ಅರಿಶಿನ ಬೆಳೆಯ ಇವಾಗಿನ ಸ್ಥಿತಿ ಹೆಂಗೈತೆ ಅಂತ ನೋಡ್ರಿ. ಯಾಕಂದರೆ ಇವಾಗ ಮಳೆಗಾಲ ಜೋರು ಐತ್ರಿ, ಅಂದರೆ ಮಳೆ ಚಿಟಿ ಮಳೆ ಬರಾಕತ್ತೈತಿ. ಸೊ ಮಳೆಗಾಲ ಜೋರು ಇರೋದ್ರಿಂದ ಅರಿಶಿನ ಕಲರ್ ಹೆಂಗೆ ಬಂದೈತೆ ನೋಡ್ರಿ. ಮೊನ್ನೆ ಒಂದು ಸಲ ಗೊಬ್ಬರ ಜಗಿಸಿದ್ವಿ ರೀ. ಸೊ ಅದ್ರ ಸಲುವಾಗಿ ನಮ್ಮ ಅರಿಶಿನ ಪ್ಲಾಟ್ ಹಿಂಗಾಗಿತ್ತು ನೋಡ್ರಿ. ಯಾಕಂದ್ರೆ ನಾನು ಮೊದಲಿನ ವಿಡಿಯೋಗಳ ನೋಡ್ಬೋದು ನೀವು, ನಮ್ಮ ಅರಿಶಿನ ಯಾವ ರೀತಿ ಇತ್ತು, ಇವಾಗ ಯಾವ ರೀತಿ ಚೇಂಜಸ್ ಆಗಿದೆ ಅಂತ. ಮಳೆಗಾಲ ಆಯ್ತಂದರೆ ಅದಕ್ಕೆ ಅಂದರೆ ಬೆಳೆಗೆ ಬೇರೆ ಕೊರತೆನೇ ಇರಲ್ಲ, ಮಳೆನೇ ಮೇನು, ನೀರು ಬೇಕು. ನೀರು ಕೊರತೆ ಇರೋದ್ರಿಂದ ಅರಿಶಿನ ಸರಿಯಾಗಿ ಹರ್ತಿರಲಿಲ್ಲ. ಇವಾಗ ನೋಡ್ರಿ ಹೆಂಗೈತೆ ಅರಿಶಿನ ಅಂತ. ಇದೇ ನಮ್ಮದು ಅರಿಶಿನ ಪ್ಲಾಟು. ಈ ಮಳೆಗಾಲದ ವಾತಾವರಣ ಕೂಡ ಹೆಂಗೈತೆ ನೋಡ್ರಿ, ಕ್ಲೈಮೇಟ್ ಎಲ್ಲ ಪೂರ್ತಿ ಕೋಲ್ಡು. ಸೂರ್ಯ ಬರಬೇಕು ಬರಬಾರ್ದು ಅಂತ ಅನ್ಕೊಂಡು ಕೂತಾನಲ್ಲಿ, ಬಂದ್ರೂ ಮೋಡ ಆಗ್ತದೆ. ಮತ್ತೆ ಯಾವ ರೀತಿ ಇತ್ತು ಅಂತ. ಸೊ ನೀವು ಯಾರಾದರೂ ಅರಿಶಿನ ಬೆಳೀತಿದ್ರೆ ಸೊ ನನಗೆ ಕಮೆಂಟ್ ಮಾಡಿ. ಯಾಕಂದರೆ ನಿಮ್ಮ ಅರಿಶಿನಕ್ಕೆ ನಮ್ಮ ಅರಿಶಿನಕ್ಕೆ ಏನು ಡಿಫ್ರೆನ್ಸ್ ಇದೆ ಅಂತ ನನಗೆ ಹೇಳಿ. ನಮ್ಮದು ಮಾತ್ರ ಈ ರೀತಿ ಇದೆ. ಇದು ಅರಿಶಿನ ಆ್ಯಕ್ಚುಲಿ 8 ತಿಂಗಳ ಬೆಳೆ ನೋಡ್ಬೋದು. ಕಬ್ಬ ಹಚ್ಚಿದ್ರೆ 12 ತಿಂಗಳು ಕಾಯಬೇಕು, ಅರಿಶಿನ ಅಂದರೆ ಬರೀ 8 ತಿಂಗಳು. ನೋಡಿ ಪಕ್ಷಿ ಒಂದು ಹ್ಯಾಂಗ್ ನೋಡುತ್ತೆ, ನೋಡಿದ್ರಲ್ಲ ನಮ್ಮ ಅರಿಶಿನ ಬೆಳೆ ಹೆಂಗೈತಂತ. ಮತ್ತು ಇದರೊಳಗೆ ಶೇಂಗಾ ಬೇರೆ ಹಾಕಿದಾರೆ ರೀ, ಶೇಂಗಾ ನೋಡ್ಬೋದು ನೀವು ಇಲ್ಲಿ. ಇದರಲ್ಲಿ ಸೆಂಟ್ರಲ್ಲಿ ಶೇಂಗಾ ಹಾಕಿದ್ದಾರೆ. ಶೇಂಗಾ ಆಯ್ತು, ಇನ್ನು 2.5 ತಿಂಗಳಿಗೆ ಬರ್ತದೆ ಅದು. ಅಂದರೆ ಇನ್ನೊಂದು 15 ಅಥವಾ 20 ದಿನದಲ್ಲಿ ಬರುತ್ತೆ ಶೇಂಗಾ. ಯಾಕಂದರೆ ಹೂವು ಮುಗಿದು ಸ್ಟಾರ್ಟ್ ಆಯ್ತು ಈಗ. ನೋಡ್ರಿ ಅರಿಶಿನ ಹೆಂಗೈತೆ ಅಂತ. ಸೊ ನೋಡಿದ್ರಲ್ಲ, ಸುಮ್ಮನೆ ಹಂಗೆ ಒಂದು ವಿಡಿಯೋ ಮಾಡಿದೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ಟೇಕ್ ಕೇರ್, ಬಾಯ್ ಬಾಯ್.